ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ 6 ಪರೀಕ್ಷಾ ಕೇಂದ್ರಗಳಲ್ಲಿ ಭಾನುವಾರ ನೀಟ್ ಮರುಪರೀಕ್ಷೆ ಆರಂಭವಾಗಿದೆ. ಚಿತ್ರದುರ್ಗ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಪರೀಕ್ಷೆ ನಡೆಯುತ್ತಿದ್ದು, ವಿದ್ಯಾರ್ಥಿಗಳು ಬೆಳಗ್ಗೆಯಿಂದಲೇ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿದ್ರು. ಪರೀಕ್ಷೆಯ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸ್ ಹಾಗೂ ಸಿಆರ್ಪಿಎಫ್ ಸಿಬ್ಬಂದಿಯನ್ನು ನಿಯೋಜಿಸಿ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿದೆ. ಪರೀಕ್ಷಾ ಕೇಂದ್ರ ಪ್ರವೇಶಕ್ಕೂ ಮುನ್ನ ವಿದ್ಯಾರ್ಥಿಗಳನ್ನು ಒಬ್ಬೊಬ್ಬರಾಗಿ ತಪಾಸಣೆ ನಡೆಸಿ ನಂತರವೇ ಪರೀಕ್ಷಾ ಕೊಠಡಿಗಳಿಗೆ ಪ್ರವೇಶ ನೀಡಲಾಯಿತು. ಇದೇ ವೇಳೆ ಸೈನ್ಸ್ ಕಾಲೇಜು, ಕಲಾ ಕಾಲೇಜು ಹಾಗೂ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೇರಿದಂತೆ ಜಿಲ್ಲೆಯ ಇತರೆ ಪರೀಕ್ಷಾ ಕೇಂದ್ರಗಳಲ್ಲಿಯೂ ನೀಟ್ ಪರೀಕ್ಷೆ ಆಯೋಜಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸುತ್ತಿರೋದು ಕಂಡು ಬಂದಿದೆ. ಈ ದಿನ ಅಂದರೆ 21/6/2026 ನಮ್ಮ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವತಿಯಿಂದ ನಡೀತಕ್ಕಂಥ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ನೀಟ್ 2026 ರೀ ಎಕ್ಸಾಮಿನೇಷನ್ ಇವತ್ತು ಪ್ರಾರಂಭ ಆಗ್ತಾಯಿದೆ. ಈಗ ಪರೀಕ್ಷೆ 2 ಗಂಟೆಯಿಂದ 5:15ರವರೆಗೆ ನಮ್ಮ ಸಾಮಾನ್ಯ ಮಕ್ಕಳಿಗೆ ಈ ಒಂದು ಪರೀಕ್ಷಾ ಕಾರ್ಯ ನಡೀತಾ ಇದೆ. ನಮ್ಮ ವಿಕಲಚೇತನ ಮಕ್ಕಳಿಗೆ ಈ ಬಾರಿ 1 ಗಂಟೆ 5 ನಿಮಿಷ ಅಂದರೆ ಎಕ್ಸ್ಟ್ರಾ ಟೈಮ್ ಇದೆ. ಅಂದರೆ ಅವರಿಗೆ 6 ಗಂಟೆ 20 ನಿಮಿಷದವರೆಗೂ ಸಹ ಅವಕಾಶ ಇರ್ತದೆ. ನಮ್ಮ ಚಿತ್ರದುರ್ಗದಲ್ಲಿ 6 ಕೇಂದ್ರಗಳು ಇವತ್ತು ಪರೀಕ್ಷಾ ಕಾರ್ಯದಲ್ಲಿ ತೊಡಗಿದ್ದಾವೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ನಮ್ಮ ಪರೀಕ್ಷಾ ಸಿಬ್ಬಂದಿ, ನಮ್ಮ ಚೀಫ್ ಸೂಪರ್ಡೆಂಟ್ಸು ಮತ್ತು ನಮ್ಮ ಎಲ್ಲ ಅಬ್ಸರ್ವರ್ಸ್ ಜೊತೆಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ಪೊಲೀಸ್ನ ತಂಡ ರಕ್ಷಣೆ ಮಾಡಿದ್ರ ಜೊತೆಗೆ ನಮ್ಮ ಏನು ಸೆಂಟ್ರಲ್ ಆರ್ಮ್ ರಿಸರ್ವ್ ಫೋರ್ಸ್ನ ತಂಡನೂ ಸಹ ನಮ್ಮ ಜೊತೆಗೆ ಇವತ್ತು ಕೆಲಸವನ್ನು ಮಾಡ್ತಾಯಿದೆ. ಎಲ್ಲ ಮಕ್ಕಳಿಗೆ ಈಗಾಗಲೇ ರಿಜಿಸ್ಟ್ರೇಷನ್ ಕಾರ್ಯ ಪ್ರಾರಂಭ ಆಗಿದ್ದು, ಮಕ್ಕಳಿಗೆ 11 ಗಂಟೆಯಿಂದ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 1:30 ಎಲ್ಲ ಪ್ರಕ್ರಿಯೆ ಮುಗಿದು ಮಕ್ಕಳು 1:30ಕ್ಕೆ ಸೆಂಟ್ರ್ ಒಳಗಡೆ ಹೋಗ್ತಾ ಇದ್ದಾರೆ. ಆನಂತರ 2 ಗಂಟೆಯ ಒಳಗಡೆ ಎಲ್ಲ ಅವ್ರದ್ದು ಪೂರ್ವಭಾವಿ ಸಿದ್ಧತೆ ಆಗಿಬಿಟ್ಟು 2 ಗಂಟೆಯಿಂದ ನಮ್ಮ ಮಕ್ಕಳುಗಳಲ್ಲಿ ಪರೀಕ್ಷೆನ ಅವರು ಆರಂಭ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಚಿತ್ರದುರ್ಗ.